ಇಲ್ಲಿವರೆಗೂ ಕಷ್ಟಪಟ್ಟು ಒಂದು ಸಿನಿಮಾ ನೋಡಿರೋದ್ರಲ್ಲಿ ಈ ಸಿನಿಮಾನೂ ಒಂದು. ಸೊ ಇವತ್ತು ಪೇಪೆ ಸಿನಿಮಾನ ನೋಡ್ಕೊಬಂದೆ. ಈ ಸಿನಿಮಾ ಇಷ್ಟ ಆಗದಿರೋದಕ್ಕೆ ನನಗೆ ಮೇನ್ ರೀಸನ್ನೇ ಎಡಿಟಿಂಗ್. ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನು ಅಂತ ಅಂದರೆ, ಸ್ಟೋರಿ ಲೈನ್ ಇದ್ರೂ ಕೂಡ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಬಂದಿಲ್ಲ. ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಬ್ಲರ್ ಕೂಡ ಮಾಡೋಕ್ಕೆ ಎಡಿಟರ್ಗೆ ಬಂದಿಲ್ಲ ಅಂತ ನನಗನ್ನಿಸ್ತು. ಟ್ರೈಲರ್ ನೋಡಿಕೊಂಡು ಸಿನಿಮಾ ನೋಡೋಕೆ ಹೋದವ್ರಿಗೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗುತ್ತೆ, ನನಗಾದಂಗೆ. ಏನಕ್ಕೆ ಅಂತಂದರೆ, ಎಡಿಟರು ಟ್ರೈಲರ್ನ ಎಡಿಟ್ ಮಾಡ್ದಂಗೆ ಸಿನಿಮಾ ಎಡಿಟ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಅರ್ಥ ಆಯ್ತಿತ್ತು, ಇಷ್ಟ ಆಯ್ತಿತ್ತು ಅಂತ ಅನಿಸ್ತದೆ. ನನಗಂತೂ ಅರ್ಥ ಆಯ್ತಿತ್ತೇನೋ. ಗೋಯಿಂಗ್ ಬ್ಯಾಕ್ ಟು ದ ಎಡಿಟರ್, ಪರ್ಫೆಕ್ಟಾಗಿ ಒಂದು ಇಂಟರ್ಲಿಂಕ್ ಮಾಡೋಕ್ಕೆ ಎಡಿಟರ್ ಕೈಲಿ ಆಗಿಲ್ಲ. ಏನಕ್ಕೆ ಅಂತಂದರೆ, ಡೈರೆಕ್ಟರ್ ಬಂದು ಒಂದು ಸ್ಟೋರಿ ಲೈನ್ ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಂಡಿದ್ರು, ಎಕ್ಸಿಕ್ಯೂಷನ್ ಮಾಡಿದ್ದಾರೆ, ಬಟ್ ಆದರೆ ಅದನ್ನು ಅರ್ಥ ಆಗಂಗೆ ಮಾಡಿಲ್ಲ. ಸಾಕಷ್ಟು ಕನ್ಫ್ಯೂಷನ್ಸ್ನ ಸ್ಟಾರ್ಟಿಂಗಲ್ಲೇ ಕ್ರಿಯೇಟ್ ಮಾಡ್ಬಿಡ್ತು. ಏನಕ್ಕೆ ನಿಮ್ಗೆ ಗೊತ್ತೇ ಇದೆ, ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ. ಇಂಟ್ರೋ ಚೆನ್ನಾಗಿದ್ರೆ ಎಂಡೋರ್ಗೂ ಏನೋ ಒಂದು ಎಫರ್ಟ್ ಹಾಕಿ ಕುತ್ಕೊಂಡು ಸಿನಿಮಾ ನೋಡೋಕ್ಕೆ ಪ್ರಯತ್ನ ಪಡ್ತೀವಿ.